ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಇಲ್ಲ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದು ನಾನು ಪೊನ್ನಣ್ಣ ಕೂರ್ಗೂ ಹೋಗ್ತಾ ಇದ್ದೀನಿ. ಹೋಗುವಾಗ ಸಾಹೇಬ್ ಇಲ್ಲಿ ಅವರ ಸುಮ್ಮನೆ ಕ್ಯಾಶುವಲ್ ಹೋಗ್ತಾ ಇದ್ದೀವಿ. ಈ ವಿಚಾರ ಕೂರ್ಗ್ ಹೋಗ್ತಾ ಇದ್ವಿ. ಎಲೆಕ್ಷನ್ ಸೋಮವಾರ ಎಲೆಕ್ಷನ್ಸ್ ಇದ್ದು ಕೂರ್ಗಲ್ಲಿ. ಅದಕ್ಕೆ ಪೊನ್ನಣ್ಣ ಹಂಗೆ ನಾನು ಹೋಗಿ ಬರಲ್ಲ. ಯಾರು MLA ಪೊನ್ನಣ್ಣ ಅಲ್ಲಿ ನಾನ ತಲೆನೋವಲ್ಲ, ಅದಕ್ಕೆ ಆರಾಮ ಒಂದಿನ ಇದ್ಬಿಟ್ಟು ಬರೋಣ ಅಂತ. ನನಗ್ ತಲೆನೋವು ರೀ. ಯಾವ್ದಂದ್ರೆ ತಲೆನೋವು ನಿಮ್ಗೆ ಬರಲ್ವಾ? ನಿಮ್ಗೆ ತಲೆನೋವು ಬರಲ್ವಾ? ಹಾಗೆ ನನಗೆ ತಲೆನೋವು ಬಂತು. ಮೂಡಲ್ಲಿ ಏನು ಸಮಸ್ಯೆನೇ ಇಲ್ಲ, ತಲೆನೋವು ನನಗೆ. ನಗ್ತಾನೆ ಖುಷಿಯಾಗಿದ್ದೀವಿ. ಯಾವುದಕ್ಕೂ ತಲೆ ಕೆಡಿಸ್ಕೊಳೋರಲ್ಲ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ನಂಬಿಕೆ ಇದೆ. ಮುಂದಿನ ಕೋರ್ಟ್ಗಳಿದ್ದಾವೆ. ಮುಂದಿನ ಕೋರ್ಟ್ಗಳ ಡಿಸಿಷನ್ ಆದ್ಮೇಲೆ ನಾವೇನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀವಿ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರೋರು. ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಇದೆ. ಸಂವಿಧಾನ ಪ್ರಕಾರನೇ ಆರ್ಡರ್ಸ್ ಬರಬೇಕು. ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಭೇಟಿ ಮಾಡಿ ಬಂದಿರಲ್ಲ, ಅದ್ರ ಬಗ್ಗೆ ಚರ್ಚೆ ಆಯ್ತು ಅನ್ನೋ ವಿಚಾರ ಇದೆ. ಇಲ್ಲೇ ಇದ್ದಾರೆ ಪೊನ್ನಣ್ಣ. ಸರ್, ಈಗ ಸಿಎಂ ಅವ್ರು ಭೇಟಿ ಆದ ನಂತರ ಹೋಗಿ ಬಂದ್ರಲ್ಲ ಸರ್, ಏನ್ ಚರ್ಚೆ ಆಯ್ತು ಸರ್? ಈಗ ನಿನ್ನೆ ಸರ್, ಇವತ್ತಲ್ಲ ಸರ್, ನಾನು ಇರ್ಲಿಲ್ಲ. ನಾನು ಪೊನ್ನಣ್ಣ ಇಲ್ಲೇ ಅವ್ರ ಇವತ್ತು ಚರ್ಚೆ ಆಯ್ತಲ್ಲ ಸರ್. ಈಗ ಅದ್ರ ಬಗ್ಗೆ ಏನೋ ಚರ್ಚೆ ಆಯ್ತಾ ಸರ್? ಸರ್, ಈಗ ಏನ್ ಚರ್ಚೆನೂ ಆಗಿಲ್ಲ. ಮೂಡ ವಿಚಾರ ಏನೂ ಚರ್ಚೆ ಆಗಿಲ್ಲ. ಕೋರ್ಟ್ಗೆ ಹೋಗ್ಬೇಕು ಏನು ಅಂತ ಹೇಳಿ ಸಾಹೇಬ್ರು ಸೋಮವಾರ ಬೆಂಗಳೂರು ಬಂದ್ಮೇಲೆ ತೀರ್ಮಾನ ಮಾಡ್ತೀವಿ. ಇಲ್ಲ, ಯಾವ ನಾವು ಮುಂದಿನ ನಮ್ಮ ಮನೇನೆ ಹೇಳಿದೀವಿ. ನ್ಯಾಯಾಂಗ ತನಿಖೆಯಲ್ಲಿ ನಮ್ಮ ನಂಬಿಕೆ ಇದೆ. ಮುಂದೆ ಬಿಜೆಪಿ ಸಿಎಂ ರಾಜೀನಾಮೆ ಕೇಳ್ತಾ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟವ್ರ. ನಿರ್ಮಲಾ ಸೀತಾರಾಮನ್ ಮೇಲೆ ಕೇಸ್ ಆಗೈತೆ, ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಬರ್ಲಿ, ಆಮೇಲೆ ಮಾತಾಡೋದು. ನಿರ್ಮಲಾ ಸೀತಾರಾಮನ್ ಅವ್ರು ಮೇಡಮ್ಮು, ಕುಮಾರಸ್ವಾಮಿ ಸಾಹೇಬರು ಇಬ್ರು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಟರೆ ಆಮೇಲೆ ಯೋಚನೆ ಮಾಡೋಣ. ಸರ್, ಬಿಜೆಪಿ ಅವರು ನಿಮ್ಮಿಂದ ಸಿದ್ದರಾಮಯ್ಯ ಅವರು ಮಿಸ್ಲೀಡ್ ಆಗಿದ್ದಾರೆ. ನನ್ನಿಂದ 2020 ನಾನು ಮಂತ್ರಿ ಅಲ್ಲ. 2021 ನನ್ನಿಂದ ಏನು ಮಿಸ್ಲೀಡ್ ಆಯ್ತು ಏನಂತ ಹೇಳ್ರಿ ನೀವೇನೆ. ನಾನು ಮಂತ್ರಿ ಇದ್ದಾಗ ವ್ಯಕ್ತಿ ಬಸವರಾಜ್ ವಾಸ್ ದ ಮಿನಿಸ್ಟರ್, ಇವರು ಬಸವರಾಜ ಬೊಮ್ಮಾಯಿ ಅವ್ರ ಮಿನಿಸ್ಟ್ರು, ನಾನು ಮಿನಿಸ್ಟ್ರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.